ಜಾವ 4:15ಗೆ ಎದ್ದು ರೆಡಿಯಾಗಿ ಹೊರಟಿದ್ದೆ ನನ್ನ ಕೊಲೀಗ್ ಜೊತೆ ಹೊಸಕೋಟೆಯಲ್ಲಿ ಬಿರಿಯಾನಿ ತಿನ್ನೋಕೆ. ನಾವೆಲ್ಲರೂ ಪ್ಲಾನ್ ಮಾಡಿದ್ದು 4 ಗಂಟೆ ಅನ್ನೋಷ್ಟರಲ್ಲಿ ನಾವು ಮನೆ ಬಿಡ್ಬೇಕಂತ. ಆದ್ರೆ ಗೊತ್ತಲ್ಲ ನಾವ್ ಯಾವಾಗೂ ಲೇಟು ಅಂತ. 4 ಗಂಟೆಗೆ ಹೇಳಿದ್ರೆ 4:15 ಆಗೋಯ್ತು ನಾವು ಮನೆಯೆಲ್ಲ ಬಿಡೋಷ್ಟರಲ್ಲಿ. ಇಂತೂ ಹೆಬ್ಬಾಳದಿಂದ ಈಚೆ ಬರೋಷ್ಟರಲ್ಲಿ ನಾವು 5 ಗಂಟೆ ಹಾಗೆ ಹೋಯ್ತು. ಆದ್ರೂ ನಮ್ಗೆಲ್ಲ ಗೊತ್ತಿತ್ತು ನಮ್ದು ಯಾವಾಗಿದ್ರು ಲೇಟ್ ಆಗೇ ಆಗುತ್ತೆ. ಅದಕ್ಕೋಸ್ಕರ 1 ಅವರ್ ಮುಂಚೆನೆ ಪ್ಲಾನ್ ಮಾಡಿದ್ವಿ. ರೋಡಲ್ಲಿ ವೆದರ್ ಬೇರೆ ತುಂಬಾ ಚೆನ್ನಾಗಿತ್ತು ಅಂತ ಎಲ್ರು ಟೀ ಕುಡಿಯಕ್ ಸ್ಟಾರ್ಟ್ ಮಾಡಿದ್ರು. ಅವತ್ತು ಟೀ ಕುಡಿದೇ ಇರುವ ನಾನು ಇವತ್ತು ಇವ್ರ ಜೊತೆ ಎಲ್ಲ ಸೇರ್ಕೊಂಡು ಟೀ ಕುಡಿದೆ. ಬಟ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ, ಅಷ್ಟು ಚೆನ್ನಾಗಿತ್ತು. ಟೀ ಮುಗಿಸ್ಕೊಂಡು ಕರೆಕ್ಟ್ ಆಗಿ ಹೊಸಕೋಟೆಗೆ ನಾವು ರೀಚ್ ಆಗಿದ್ದು 6 ಗಂಟೆಗೆ. ಅಲ್ಲಿಂದ ಆರ್ಡರ್ ತಗೊಂಡು ವಾವ್ ಬಿರಿಯಾನಿ ಮಾತ್ರ ಗಮ್ ಅಂತ ಇತ್ತು. ನಾವ್ಯಾಕೆ ಇಷ್ಟು ಬೆಳಗ್ಗೆನೆ ಬಿರಿಯಾನಿ ತಿಂತಾ ಇದೀವಿ ಅಂತ ನೀವೆಲ್ಲರೂ ಥಿಂಕ್ ಮಾಡ್ತಿದ್ದೀರಾ. ವಿಷಯ ಇಷ್ಟೇನೆ, ನಾವೆಲ್ಲ ಬೆಳಗ್ಗೆ 10 ಗಂಟೆಗೆಲ್ಲ ಕೆಲ್ಸಕ್ಕೆ ಹೋಗ್ಬೇಕು. ಗೊತ್ತಲ್ವಾ, ಕೆಲಸ ಅಂದ್ಮೇಲೆ ಕಮಿಟ್ಮೆಂಟ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಕೆಲಸನೆಲ್ಲ ಸ್ಕಿಪ್ ಮಾಡಕ್ ಆಗಲ್ಲ, ಕೆಲಸದ ಜೊತೆ ಎಂಜಾಯ್ಮೆಂಟ್ನು ಸ್ಕಿಪ್ ಮಾಡಕ್ ಆಗಲ್ಲ. ನಾವು ಈ ಟೈಮ್ ನ ಚೂಸ್ ಮಾಡ್ಕೊಂಡ್ವಿ. ನಾವು ಬಿರಿಯಾನಿ ತಿನ್ನೋಣ ಅಂತಾನೆ ಪ್ಲಾನ್ ಮಾಡಿದ್ದು, ಬಟ್ ಅದು ಟ್ರಿಪ್ ತರ ಆಗೋಯ್ತು. ಇಲ್ಲಿ ನಮ್ಮ ತಮ್ಮಂದಿರಿಬ್ರು ಒಂದೇ ತಟ್ಟೆಯಲ್ಲಿ ತಿಂತಾ ಇದ್ರು. ಇವರಿಬ್ರನ್ನ ರೇಕ್ಸೋಣ ಅಂತ ಒಂದ್ ಸಾಂಗ್ ಹೇಳ್ದೆ, ಕೇಳಿಸ್ಕೊಳ್ಳಿ. ಹೋಗ್ಲಿ ಬಿಡಿ, ಸುಮ್ನೆ ಜಾಸ್ತಿ ರೇಗ್ಸೋದ್ ಬೇಡ. LKG ಮಕ್ಳು ಹತ್ಕೊಂಡ್ಬಿಡ್ತಾರೆ ಅಂತ ನಾನು ಸುಮ್ನೆ ಆಗ್ಬಿಟ್ಟೆ. ಇನ್ನು ನಮ್ಮ ಹೆಣ್ಮಕ್ಳ ಬಗ್ಗೆ ಹೇಳೋದಾದ್ರೆ ಪ್ರೀತಿ, ಕರುಣೆ, ಸಹನೆ, ಕಾಳಜಿ ಅಷ್ಟೇ ಅಲ್ಲ, ತಿನ್ನೋದ್ರಲ್ಲೂ ಕೂಡ ಒಂದ್ ಕೈ ಜಾಸ್ತಿನೇ. ಅಯ್ಯೋ, ಜೊತೆಲಿ ಸೇರಿಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಈಗಾಗಲೇ 7:30 ಆಗಿದೆ. ಇನ್ನು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಅಷ್ಟೇ ನಮ್ ಕತೆ ಅನ್ಕೊಂಡು ಮನೆ ಮಂದಿಗೆಲ್ಲ ಪಾರ್ಸಲ್ ತಗೊಂಡು ಹೊಸಕೋಟೆಯಿಂದ ಬೆಂಗಳೂರಿಗೆ ರೀಚ್ ಆಗಿದೆ ನಾವು 8:30ಗೆ. ಇಷ್ಟು ಇವತ್ತಿನ ಮಿನಿ ಲಾಗ್. ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಬಾಯ್.